caso tenía otra idea. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಮಾರ್ನಿಂಗು ಎಕ್ಸಾಕ್ಟ್ 6 o'clock ಆಗಿದೆ. ಸೊ ಶಲ್ಯ ಹಾಕೊಂಡು ರೆಡಿ ಆಗಿದ್ದೀನಿ. ಈಗ ಟೆಂಪಲ್ಗೆ ಹೋಗಬೇಕು. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ಫುಲ್ ರೆಡಿಯಾಗಿ ಎಕ್ಸಾಕ್ಟ್ 6 o'clockಗೆ ಅಲ್ಲಿ ಟೆಂಪಲ್ ಓಪನ್ ಅಂತ ಹೇಳಿದ್ರು. ಹಾಗಾಗಿ ರೆಡಿಯಾಗಿದ್ದೀನಿ. ಈಗ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಮತ್ತೆ ಬಂದಿದ್ದೀನಿ. ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೀನಿ. ಆಗಲಿ ಟೆಂಪ್ರೇಚರ್ ಕೋಲ್ಡ್ ಆಗಿರುತ್ತೆ. ಎಕ್ಸಾಕ್ಟ್ ನೋಡ್ಬೋದು ನೀವು 6 o'clock ಟೈಮು. ಸೊ ಒಂದು 5 ನಿಮಿಷ ನೋಡ್ಬೋದು ಇಲ್ಲಿಂದ ಅಲ್ಲಿಗೆ. ಸೊ ನೋಡೋಣ, ದರ್ಶನ ಮಾಡ್ಕೊಂಡು ಬರೋಣ. ಎಷ್ಟೊತ್ತಾಗುತ್ತೆ ಏನೋ ನೋಡೋಣ. ಸೊ ದೇವಸ್ಥಾನದ ಏರಿಯಾ ಒಳಗಡೆ ಪಾರ್ಕಿಂಗ್ ಸಿಕ್ತು. ಈಗ ನಾನು ಅಷ್ಟಕ್ಕೆ ಹೊರಟಿದ್ದೀನಿ ಪಾರ್ಕಿಂಗ್ ಮಾಡಿ. ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇಲ್ಲಿಂದ, ತುಂಬ ಹತ್ರ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಆ ಕಡೆ. ಸ್ಪೆಷಲ್ ದರ್ಶನ ಬಂದಿದ್ದು ಒಳ್ಳೇದಾಯಿತು. ಸೊ ಸ್ನೇಹಿತರೆ, 6 ಗಂಟೆಗೆ ಹೋಗಿದ್ದು. 6:45 ಆಗಿದೆ. ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಎಲ್ಲ ಬಂದೆ. ಒಳ್ಳೆ ದರ್ಶನ ಆಯಿತು. ನಾನು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ದು. ಜನ ಇರ್ತಾರೆ ಆಬ್ವಿಯಸ್ಲಿ, ಗೊತ್ತು ಬೆಳಿಗ್ಗೆ ನನಗೆ. ಅದೇ ರೀಸನ್ಗೆ ಹೋದೆ. ಆ್ಯಂಡ್ ಪ್ರಸಾದ ಕೊಡ್ತಾರೆ ಸ್ಪೆಷಲ್ ದರ್ಶನ ಹೋದರೆ ಹಂಗೆ ಅಂತ ಒಂದು ಪ್ರಸಾದನ ತೊಗೊಂಡು ನೀವು ಸ್ಲಿಪ್ ನೋಡಿದ್ರಲ್ಲ, ಸೊ ಬಂದಿದ್ದು. ಸೊ ಪ್ರಸಾದ ಸಿಟ್ಟಿಂಗ್ ಇರುತ್ತೆ. ಸೊ ನಿಮಗೆ ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ದಕ್ಕೆ ಇದೊಂದು ಪ್ರಸಾದ ಎಕ್ಸ್ಟ್ರಾ ಕೊಡ್ತಾರೆ ಒಬ್ಬರಿಗೆ. ಐ ಥಿಂಕ್ ಒಂದು 30 rupees ಮೇಲೆ ಇದೆ. ಸೊ ಫುಲ್ ಸೆಟ್ ಅಂತ ತೊಗೊಂಡಿದ್ದೀವಿ. ಸೊ ಈಗ ನಮ್ಮ ಸ್ಟೇ ಕಡೆ ಹೊರಡೋಣ. ಹೊರಟು ಅಲ್ಲಿಂದ ಬೇಗ ರೆಡಿಯಾಗಿ ಕುಕ್ಕೆ ವರ್ಕ್ ಮಾಡೋಣ. ಬಿಕಾಸ್ ಅಲ್ಲೂ ಕ್ರೌಡ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಜನ ಜಾಸ್ತಿ ಅಲ್ಲಿಗೆ ಬರ್ತಾರೆ. ಅಲ್ಲೂ ಒಂದಷ್ಟು ಕ್ರೌಡ್ ಇರುತ್ತೆ. ಸೊ ಫಾಸ್ಟ್ ಹೋದಷ್ಟು ಬೇಗ ದರ್ಶನ ಆಗುತ್ತೆ, ಬೇಗ ಓಡ್ಬೋದು ಅವ್ರಿಗೆ ಅಷ್ಟೇ. ಓಕೆ, ಮಾಡೋಣ. ಸೊ ಎಂಟ್ರೆನ್ಸಿಂದ ನೋಡಿ ಈ ಥರ ಇದೆ ವೆಹಿಕಲ್ಸು, ಕ್ರೌಡು. ಆ್ಯಕ್ಚುಲಿ ಟೆಂಪಲಲ್ಲಿ ಜಾಸ್ತಿ ಇದೆ. ಸೊ ಸ್ನೇಹಿತರೆ, ಎಲ್ಲ ಪ್ಯಾಕಪ್ ಆಯಿತು. ಈಗ ರೆಡಿ ಆಗಿದ್ದೀನಿ ಹೊರಡೋದಕ್ಕೆ. ಸೊ ಈಗ ಟೈಮ್ ಆಗಿದೆ 7:15. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಲಗೇಜ್ ಎತ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ಹೊರಡೋಣ ನಾವು. ರೂಮ್ ಚೆಕ್ಔಟ್ ಮಾಡುವ ಸಮಯ. ಸೊ ನನ್ನ ಹೆಲ್ಮೆಟ್ಟು, ನನ್ನ ರೈನಾಕ್ಸ್ ಬ್ಯಾಗ್ ಇಲ್ಲೇ ಇದೆ. ಸೊ ನೆನ್ನೆ ನೋಡಿದ್ರಲ್ಲ ವ್ಯೂ ನೀವು, ಇದೆ. ಸೊ ಹೋಗೋಣ ಬನ್ನಿ. ಸೊ ಸ್ನೇಹಿತರೆ, ಟೈಮ್ ಆಗೋ 7:31. ಸೊ ಲಗೇಜ್ ಎಲ್ಲ ಪ್ಯಾಕು ನೀಟಾಗಿ ಗಾಡಿ ಲಾಕ್ ಮಾಡಿದ್ದೀನಿ. ಚೆಕ್ಔಟ್ ಆಯಿತು. ಸೊ ರೀಫಂಡ್ ಕೂಡ ತಗೊಂಡೆ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಲ್ಲಿಂದ ನೋಡೋಣ. ಯಾವ್ದು ಸರ್? ಇದು ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಬೋದು ಸರ್. ಸಾಫ್ಟು ಹಾರ್ಡು ಎಲ್ಲ ಮಾಡ್ಬೋದು. ಹೌದು. ಹಾಂ, ಸೈಡ್ ಸ್ಟ್ಯಾಂಡ್ ಅಂತ ತೋರಿಸ್ತಾ ಇದೆ ನೋಡಿ. ಒಂಥರ ಕಾರ್ ಇದ್ದಂಗೆನೆ ಸರ್. ಒಂದು 20 ಬರುತ್ತೆ ಸರ್. 20. ನೈಟ್ ಏನು ಅಷ್ಟು ಓಡಾಡಲ್ಲ ನಾನು. ಹೋಗ್ಬೋದೇನು, ಆರಾಮಾಗಿ ಇರುತ್ತೆ. ಓ ಇದೆ ಸರ್. ರೇಡಿಯೇಟ್ರ್ ಇದೆ, ಫ್ಯಾನ್ ಇದೆ. ಫ್ಯಾನ್ ಇದೆ, ಎಲ್ಲ ಇದೆ. ಹಾಂ, ಓಡ್ತಾ ಇತ್ತಲ್ವ ನೀವು ನೋಡಿದಾಗ. ಒಂಥರ ಕಾರ್ ಇಂಜಿನ್ ಇದ್ದಂಗೆ ಸೇಮ್. ಕೂಲೆಂಟ್ ಇರುತ್ತೆ, ರೇಡಿಯೇಟ್ರ್ ಇರುತ್ತೆ. ಹೀಟ್ ಆದರೆ ಫ್ಯಾನ್ ಆನ್ ಆಗುತ್ತೆ. ಸೇಮ್. ಅದೇ ಇದು ಕಂಪ್ನಿಯಿಂದ ಬಂದಿರೋದಲ್ಲ. ಅದು ಬಂದಾದ್ಮೇಲೆ ನಾನು ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. ಚೆನ್ನಾಗಿದೆ, ಏನಾಗಲ್ಲ ಸರ್. ಚೆನ್ನಾಗಿದೆ. ಇಲ್ಲ, ಒಬ್ಬನೇ ಬಂದಿದ್ದೀನಿ. ಈಗ ಓಡ್ತಾ ಇದೆ ನೋಡಿ ಫ್ಯಾನ್. ಹಾಂ, 2 ಬರುತ್ತೆ. ಆ ಕಡೆ ಒಂದು, ಈ ಕಡೆ ಒಂದು ಬರುತ್ತೆ. ಸರಿ ಸರ್, ಓಕೆ, ಥ್ಯಾಂಕ್ ಯು.
ಬ್ಯಾಗ್ ಬೇರೆ ಇದೆ ಅಲ್ವಾ, ಹೈಟ್ ಬೇರೆ ಜಾಸ್ತಿ, ಟಚ್ ಆಗ್ಬಿಡುತ್ತೆ. ಹ್ಞೂ ಸರ್, ಎರಡು ಅಡ್ಜಸ್ಟ್ ಮಾಡ್ಬೋದು. ಈವನ್ ಹಿಂದೆದು ಕೂಡ ಅಡ್ಜಸ್ಟ್ ಮಾಡ್ಬೋದು. ಹಾಂ, ಸಾಫ್ಟು ಹಾರ್ಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಬೋದು. ಹಾಂ, ಈಗ ನಮಗೆ ಆಫ್ ರೋಡ್ ಅಲ್ಲಿ ಇಲ್ಲಿ ಹಳ್ಳ ದಿನ್ನೆ ರೋಡ್ ಹೋಗ್ತೀವಿ ಅಂತ ಸಾಫ್ಟ್ ಮಾಡಿಬಿಡ್ಬೋದು. ಹೈವೇ ಅಂದಾಗ ಸ್ವಲ್ಪ ಸ್ಟಿಫ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೈ ಸ್ಪೀಡ್ಗೆ, ಆ ಥರ ಅಷ್ಟೇ. ಓಕೆ ಸರ್. ಸೊ ಫ್ರಮ್ ಹಿಯರ್ ಐ ಥಿಂಕ್ ಒಂದು 50 ಕಿಲೋಮೀಟರ್ಸ್ ಇರುತ್ತೆ ಕುಕ್ಕೆ ಸುಬ್ರಹ್ಮಣ್ಯ. ನೈಸ್. ಈ ಥರ ಯಾರೋ ನಾವು ಮೀಟ್ ಮಾಡಿದಾಗ ಖುಷಿ ಆಗುತ್ತೆ. ವೆದರ್ ಮಸ್ತಾಗಿದೆ. ಲಾಸ್ಟ್ ಒಂದು ಹಿಂಗೆ ಹೋಗ್ಬಿಡೋಣ. ಸೊ ಇದು ಲೆಫ್ಟೇ ಹೇಳ್ತಾ ಇದೆ. ಆ್ಯಕ್ಚುಲಿ ನಾವು ದೇವಸ್ಥಾನದ ಹತ್ರ ಹೋಗಿ ಒಂದು ಲಾಸ್ಟ್ ನಮಸ್ಕಾರ ಹಾಕೊಟ್ಬಿಡೋಣ. ಕ್ರೌಡ್ ನೋಡಿ ಹೇಗಿದೆ. ನಾನು ಬಂದಾಗ ಒಂದು 4 ಇಯರ್ಸ್ ಆಗಿರುತ್ತೆ. ಈ ಶಿವ ಸ್ಟ್ಯಾಚ್ಯೂ ಎಲ್ಲ ಇರಲಿಲ್ಲ. ಐ ಥಿಂಕ್ ಇಲ್ಲೇನೋ ಇತ್ತು, ಬೇರೆ ಅನಿಸುತ್ತೆ, ಗೊತ್ತಿಲ್ಲ. ಶಿವ ಸ್ಟ್ಯಾಚ್ಯೂ ಇರಲಿಲ್ಲ. ಸೊ ಎಲ್ಲ ರಿನೋವೇಷನ್ ನಡೀತಾ ಇದೆ, ಮತ್ತು ಹೊಸ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಇಲ್ಲಿ ಏನೇನೋ ಶಾಪ್ಸ್ ಇತ್ತು ಅನಿಸುತ್ತೆ. ದೊಡ್ಡ ಗಾಡಿ ಕೊಟ್ಟವ್ರೆ ಅಂತ ಅಂದರು ಇದನ್ನು, ಸಸ್ಪೆನ್ಷನ್ ಅಡ್ಜಸ್ಟ್ಮೆಂಟ್ನ. ಇದನ್ನು ಯಾವುದು ಚೀಪ್ ಗಾಡಿ ಅಂದ್ಕೊಂಬಿಟ್ರೆ ಹೆಂಗೆ? ಅಂದರೆ ಎಕ್ಸ್ಪೆಕ್ಟ್ ಮಾಡಲ್ಲ ಜನ 5 lakhs ಎಲ್ಲ ಇರುತ್ತೆ ಪ್ರೈಸ್ ಅಂತ. ಕಾಂಟ್ ಡೂ ಎನಿಥಿಂಗ್. ಈ ಹೈಟ್ ಆಗಿರೋ ಏಡಿಬಿಗಳು ನೋಡಿಸೋದೇ ಒಂಥರ ಮಜಾ ಬೇರೆ. ಹಿಂಗೆ ಅನ್ಸುತ್ತೆ, ಒಂಥರ ದೊಡ್ಡ ಫೀಲ್. ರೈಸ್ ಸೆಂಟರ್. ಸೊ ಒಳ್ಳೆ ಫಾಗ್ ಇದೆ. ಐ ಹೋಪ್ ಕ್ಯಾಂಪಾಗಿ ವಿಸಿಬಲ್ ಇದೆ ಅನಿಸುತ್ತೆ, ನಾಟ್ ಶ್ಯೂರ್. ಸೊ 3 ಕಿಲೋಮೀಟರ್ಸ್ಗೆ 1 hour ತೋರಿಸ್ತಾ ಇದೆ. ಓಕೆ, ದಟ್ ಈಸ್ ಡೀಸೆಂಟ್. ಮ್ಯಾಪೇ ಎಷ್ಟು ಹೇಳ್ತಾ ಇದೆ ಅಂದರೆ ನಾರ್ಮಲಾಗಿರುತ್ತೆ ರೋಡ್. ನೋಡಿದ್ದೀನಿ ರೋಡ್ ನಾನು, ಚೆನ್ನಾಗೇ ಇದೆ. ವೆದರ್ ಚೆನ್ನಾಗಿದ್ರೆ ಒಂಥರ ಗುಡ್ ಫೀಲ್ ಅದು. ವೈಸರ್ ಕ್ಲೀನ್ ಮಾಡೋದು ಮರ್ತೋಗ್ಬಿಟ್ಟೆ, ಸ್ವಲ್ಪ ಕೊಳೆ ಆಗಿದೆ. ಸೊ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಮಾಡೋಣ. ಸಾರಿ ರ್ಯಾಶ್ ಡ್ರೈವಿಂಗ್. ತಣ್ಣಗಿದೆ ಗಾಳಿ ಎಲ್ಲ, ಜೋಶ್ ಹಿಂಗಿದೆ ಓಡಿಸೋಕ್ಕೆ ಗಾಡಿ. ರೋಡ್ ಬೇರೆ ಹಂಗಿದೆ, ಟೆಂಪ್ ಮಾಡ್ತಾ ಇದೆ ನೋಡಿ. ಏನಿದೆ ಹಂಗೆ ಶೂಟ್ ಟಚ್ ಆಯ್ತು. ರೈಟ್, ಮಾಡ್ಬೇಕು ಗುರು ಟೂರಿಂಗ್. ಗಾಡಿಯಲ್ಲಿ ಸದ್ಯಕ್ಕಿರೋ ಸಸ್ಪೆನ್ಷನ್ ಸೆಟಪ್ಗೂ, ಇಲ್ಲಿದ್ದಿದ್ದು ಪಾಟೋಲ್ ರೋಡ್ಸ್ಗೂ, ಇರೋ ಕ್ವಿಕ್ ಶಿಫ್ಟರ್ಗೂ ಮಜಾ. ಟೆನ್ ಅವರ್ ಎಲ್ಲ ಎತ್ಕೊಂಬಂದ್ರೆ ಒಳ್ಳೆ ಪ್ರಾಬ್ಲಮ್ ಆಗುತ್ತೆ ನಮಗೆ. ಯಾಕೆ ಅಂತಂದರೆ ಅದೇ ಸ್ಟಿಫರ್ ಸಸ್ಪೆನ್ಷನ್ನು ಪ್ಲಸ್ ಪಾಟೋಲ್ಸ್ ಅಲ್ವಾ. ಹಂಗಾಗಿ ಬಟ್ ಈ ಘಾಟ್ಸ್ ಎಲ್ಲ ಮಜಾ ಸಿಗುತ್ತೆ.
ಹಿಂಗೆಲ್ಲ ಓಡಿದ್ರೆ 20 ಬರಲ್ಲ ಮೈಲೇಜು. ನೋಡಿ ಈ ಥರ ಪಾಟೋಲ್ ಪ್ಯಾಚಸ್ ರೋಡ್ಗೆ ಸಸ್ಪೆನ್ಷನ್ ಕರೆಕ್ಟಾಗಿದೆ, ಏನು ಗೊತ್ತಾಗಲ್ಲ ಅಷ್ಟು. ಫಾರೆಸ್ಟಲ್ಲಿ ಬಂದರೆ ಒಂದೊಂದ್ಸರಿ ಒಂದು ಸ್ಮೆಲ್ ಬರುತ್ತೆ. ಅಬ್ಬಾ ಬಾ ಬಾ ಬಾ, ಏನು ಸಖತ್ತಾಗಿದೆ ಗೊತ್ತಾ ಸ್ಮೆಲ್ಲು. ಯಾವ ಮರನೋ ಏನೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ಸ್ಮೆಲ್ ಮಾತ್ರ. ಒಳ್ಳೆ ಪ್ಯೂರ್ ಆಕ್ಸಿಜನ್ ಜೊತೆ ಒಳ್ಳೆ ಗುಡ್ ಇದು ಕೂಡ ಬರ್ತಾಯಿದೆ, ಫ್ಲೇವರ್ ಥರ ಇದೆ ಒಂಥರ, ತುಂಬ ಚೆನ್ನಾಗಿದೆ. ಗಂಧದ್ದು ಇದ್ರ ಥರ ಬರ್ತಾಯಿದೆ, ಏನಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಮಾತ್ರ. ನಾವು ಇನ್ನೂ 34 ಕಿಲೋಮೀಟರ್ಸ್ ಹೋಗಬೇಕು. ಆ್ಯಂಡ್ ಏನಂದರೆ ನಾವು ಮಂಗಳೂರು ಬೆಂಗಳೂರು ಹೈವೇ ಇದೆ ಅಲ್ಲ, ಅಲ್ಲಿಗೆ ಹೋಗಿನೇ ತಗೋಬೇಕಿದು ರೋಡು. ಸೊ ಇದು ಅದನ್ನು ಕ್ರಾಸ್ ಮಾಡೇ ಹೋಗಬೇಕು. ಸೊ ಇಲ್ಲೇ ತೋರಿಸ್ತಾ ಇದೆ ನೋಡಿ, ಜಸ್ಟ್ ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ಇದೆ ಅನ್ಸುತ್ತೆ ಅಷ್ಟೇ. ನಮ್ಮ ಸೆಟಪ್ಗೆ ಸಸ್ಪೆನ್ಷನ್ಗೆ ಹೆಂಗಿದೆ ಈಗ, ಫುಲ್ಲು ಆಫ್ ರೋಡ್ ಇದೆ. ಸೊ ನಾವು ಹೋಗಬೇಕಿರೋದು ಆ್ಯಕ್ಚುಲಿ ಕೆಳಗಡೆ, ಐ ಥಿಂಕ್ ಅಲ್ಲಿಂದ ತಗೋಬೇಕನ್ಸುತ್ತೆ. ಎಸ್, ಹಿಂಗೆ ಲೆಫ್ಟ್ ತಗೊಂಡು ಇಳಿಸ್ಬೋದು ಕೆಳಗಡೆ ಅಂತ. ಅದಕ್ಕೆ ಯಾವಾಗ ನಂಬ್ಕೊಬಾರ್ದು ಗೂಗಲ್ ಮ್ಯಾಪ್ಸು. ಇಲ್ಲಿ ಸರ್ವಿಸ್ ರೋಡ್ ಇಲ್ವಲ್ಲ, ಸೊ ಇಲ್ಲಿದ್ದೀರಿ, ಇಲ್ಲೇ ಲೆಫ್ಟ್ ತೋರಿಸಿರೋದು. ಲೆಫ್ಟ್ ಇಲ್ಲ ಮಾರಾಯ. ಸೊ ಇದೇ ಕುಕ್ಕೆ ಸುಬ್ರಹ್ಮಣ್ಯ ರೂಟ್. ಈ ಕಡೆನೂ ಆಗಿದೆ, ಈ ಕಡೆ ಆ ಕಡೆ ಪೆಂಡಿಂಗ್ ಇದೆ. ಇದೊಂಥರ ಅಡ್ವೆಂಚರಸ್ ರೋಡ್ ಇದು. ಈಗ 790 ಬಂದಾಗ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಈಗ ಅಪ್ ಆ್ಯಂಡ್ ಡೌನ್ ಥರ ಇದೆ, ಲೈಕ್ ಲಿಟ್ರಲಿ ಜಂಪ್ ಆಗಿ ಕೂತ್ಕೋದಾಯ್ತು ಗಾಡಿ. ದ ಬೆಸ್ಟ್ ಬೈಕ್ ಇರೋದು 790. ಏನು ಮಾಡೋದು, ಮೈಂಟೆನೆನ್ಸ್ ಇಶ್ಯೂಸು ಇವಂದರೆ ನಮ್ಮ ಲೋಕಲ್ 390ಗಳು ಚೆನ್ನಾಗಿ ಗೊತ್ತು ಇಲ್ಲಿರೋರಿಗೆ, ಏನೋ ಫೇಸ್ ಮಾಡ್ಬೋದು, ಪಾರ್ಟ್ಸು ಚೀಪು ಏನಾದರೂ. ಬಟ್ ಅದರಲ್ಲಿ ಗೊತ್ತಲ್ಲ, ಎಲ್ಲ ಆಸ್ಟ್ರಿಯಾಯಿಂದ ಬರಬೇಕು, ಪ್ಲಸ್ ಟೆಕ್ನಿಷಿಯನ್ಸ್ಗೆ ಮೇಯ್ನ್ ಫಿಕ್ಸ್ ಮಾಡೋದು ಗೊತ್ತಿಲ್ಲ. ಈಗಲೂ ಅದೇ ಇರೋದನ್ನೇ ಅಂತೆ, ರೀಸೆಂಟಾಗೂ ಕೇಳ್ಪಟ್ಟೆ ನಾನು. ಈಗ 890ಗಳು 1390ಗಳೆಲ್ಲ ಬಂದಿದ್ದಾವಲ್ಲ, ಅದೇ ಅವ್ರು ಯಾವಾಗ ಇಂಪ್ರೂವ್ ಮಾಡ್ತಾರೋ. ಮಾಡೋ ಚಾನ್ಸಸ್ ಸೀರಿಯಸ್ಲಿ ನನಗಂತೂ ಕಾಣಿಸಲ್ಲ. ಯಾಕೆ ಅಂತಂದರೆ ಬಜಾಜ್ ಬೇರೆ ಟೇಕ್ ಓವರ್ ಮಾಡ್ತು. ಸೊ ಬಜಾಜ್ ಇದ್ದಾಗಲೇ ಹಿಂಗೆ ಇದ್ದಿದ್ದು. ಸೊ ಕಂಪ್ಲೀಟ್ ಬಜಾಜೇ ಬೈ ಮಾಡಿಬಿಟ್ರೆ ಇನ್ನು KTMನ ಪ್ರೊಡಕ್ಷನ್ನು ಇಂಡಿಯಾದಲ್ಲಿ ಮಾಡಬೇಕು ಅಂತ ಬೇರೆ ಪ್ಲ್ಯಾನ್ ಮಾಡ್ತವ್ರೆ. ಇನ್ನು ಬ್ರ್ಯಾಂಡ್ ಉದ್ಧಾರ ಆಗುತ್ತಾ ಅಂತಲೇ ಅನಿಸುತ್ತೆ ಸೀರಿಯಸ್ಲಿ ನನಗೆ. ಚೀಪಾಗಿ ಮುಗಿಬೇಕು ಬಜಾಜ್ಗೆಲ್ಲ. ಪ್ರೀಮಿಯಮ್ ಬೈಕ್ಸ್ನ ಹ್ಯಾಂಡಲ್ ಮಾಡೋಕೆ ಅವ್ರಿಗೆ ಆಗಲ್ಲ, ಅದಕ್ಕೆ ಬೇಕಿರೋ ಟೆಕ್ನಿಷಿಯನ್ ಇಡಲ್ಲ, ಸ್ಪೆಂಡ್ ಮಾಡಲ್ಲ. ಇದು ವಾಹ್, ನಾನು ನೋಡಿ ಚಿಕ್ಕ ಚಿಕ್ಕ ಜರಿಗಳು ಹೇಗಿದೆ. ನೋಡಿ ಬಿಸಿಲು ಮಾತ್ರ ಫಾರೆಸ್ಟ್ ಮಧ್ಯದಲ್ಲಿ, ಮರಗಳ ಮಧ್ಯದಲ್ಲಿ ಬರ್ತಾ ಇರೋದು ಸಕ್ಕತ್ತಾಗಿದೆ. ಎಂತ ಮರ ನೋಡಿ, ಇಲ್ಲಿ ತುಂಬ ಕಡಿಮೆ ಉಂಟು ನೀರು, ಎಲ್ಲ ಮರಳೆಲ್ಲ ಕಾಣಿಸ್ತಾ ಇದೆ. ಅದು ಸಕ್ಕತ್ತಾಗಿದೆ ಅಲ್ಲ ನೋಡೋಕ್ಕೆ. ನನ್ನದೊಂದು ಆಸೆ ಉಂಟು, ಎಂತ ಅಂದರೆ ಇದರ ಮಧ್ಯದಲ್ಲಿ ಹಾಕಿ ಗಾಡಿನ ಫೋಟೋ ತೆಗಿಬೇಕು ಅಂತ, ಅದೇ ರೋಡಲ್ಲಿ ಪಾಸಿಬಲ್ ಇದೆ ಅಂತೀರಾ? ಮುಗಿತಾರ ಮಕ್ಕಕ್ಕೆ ಯಾರನ್ನ ಬಂದರೆ ಬಂದರು, ಆಗಲ್ಲ, ಬ್ಯುಸಿ ರೂಟ್. ಹಿಂಗೆ ಹಾಕ್ಬಿಡೋಣ. ಸಾಕು, ಇಲ್ಲೇ ಒಂದು ಫೋಟೋ ತೆಗೆಯೋಣ. ವಾಹ್ ನೋಡಿ, ಇವಾಗ ಓಡಿಸಿರೋದು ಇಲ್ಲಿ ನೋಡಿ, ಎಲ್ಲರಿಗೂ ಯೂಸ್ ಮಾಡಿದ್ದೀನಿ. ಫುಲ್ ಉಜ್ಕೊಂಬಿಟ್ಟಿದೆ, ಲೈನ್ಸ್ ಬಂದುಬಿಟ್ಟಿದೆ, ಲೆಫ್ಟು ರೈಟು ಫುಲ್ಲಾಗಿ ಯೂಸ್ ಮಾಡಿದ್ದೀನಿ. ಫುಲ್ಲು ಲೈನ್, ಇದೆಲ್ಲೂ ಲೈನ್ ಆ್ಯಂಗಲ್ ಇದ್ದಿದ್ದರೆ ತೋರಿಸ್ತಾಯಿತ್ತು ಎಷ್ಟು ಅಂತ.
ಜಾಸ್ತಿ ಅಡ್ವೆಂಚರ್ ರೂಟ್ ಗುರು ಇದು. ಮಜಾ ಬರ್ತಾ ಇದೆ ಅವಾಗಿಂದ. ಗಾಡಿನ ಹಂಗೆ ಸಪೋರ್ಟ್ ಮಾಡ್ತಾ ಇದೆ ಬಿಡಿ. ಆದ್ರೂ ಗೊತ್ತಿಲ್ದಿರೋ ರೂಟಲ್ಲಿ ಇಷ್ಟೆಲ್ಲ ಚಾನ್ಸ್ ತಗೊಂಡು ಓಡಿಸ್ಬಾರ್ದು. ಕ್ವಿಕ್ ಶಿಫ್ಟರು, ಆಟೋ ಬ್ಲಿಪ್ಪರ್ ಇವತ್ತೇ ಗುರು ಪ್ರಾಪರ್ ಯೂಸ್ ಆಗಿದ್ದು. ಓಕೆ, ಕುಮಾರಧಾರ ನದಿ ಬಂದಿದ್ದೀವಿ. ಇಲ್ಲೇ ಎಂಟ್ರೆನ್ಸು ಕುಕ್ಕೆ ಸುಬ್ರಹ್ಮಣ್ಯ. ಸೊ ಈಗ ಬಿಗ್ಗೆಸ್ಟ್ ಟಾಸ್ಕ್ ನನಗೇನೆ ಅಂದರೆ ಹೆಲ್ಮೆಟ್ಟು, ಲಗೇಜು, ಶೂಸು ಎಲ್ಲ ಒಂದು ಕಡೆ ಇಡಬೇಕು ಎಲ್ಲಾದರೂ. ಓ, ಜನ ಇದ್ದಾರೆ.